ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹೇಳು ಒಡ ಬದು ಮಾಡಿ ನೀನು ಮಕ್ಕಳು ತಿನ್ಬೇಕಲ್ಲ. ಮತ್ತಾರು ನೀವು ತಗೋಬೇಕು. ಸಾಂಬಾರ್ ನಿಂದೆ ಮಾಡ್ಲಿಕತ್ತೀನಿ. ನಮ್ಮ ಅಶ್ವಿನಿ ಅಕ್ಕ ಹಾಕಿ ಕೊಡ್ಲಿಕತ್ತಾಳು ಎಲ್ಲಾರ್ಗೂ ಇಡ್ಲಿ ವಡಾ. ಈಗ ನೋಡ್ರಿ, ನಮ್ಮ ಬಿಜಾಪುರಕ್ಕೆ ಬಂದೀವಿ. ಇದನ್ನ ವಿಡಿಯೋ ನೋಡಿದ ತಕ್ಷಣ ನಿಮಗೇನು ಅನಿಸ್ತದ? ಫಸ್ಟಿಗೆ ಇನ್ನೂ ಧಾರವಾಡ ಒಳಗೆ ಇದ್ದಿ ನೀನು ಅಂತ ಅನಿಸಿರ್ತದ. ಇಲ್ರಿ, ಸೋಮವಾರನೇ ವಾಪಸ್ ಬಂದೀವಿ ನಾವು. ಸೋಮವಾರ ಒಂದು ರಜಾ ಹಾಕಿದ್ದೆ ನೋಡ್ರಿ ನಾನು ಸ್ಕೂಲ್ಗೆ, ಮತ್ತು ಎಲ್ಲರೂ ರಜಾ ಹಾಕಿದ್ವಿ. ಹಾಗಾಗಿ ನಮ್ಮನೆಯವ್ರೇನು ಬಂದಿದ್ದಿಲ್ಲ, ನಾವು 3 ಜನ ಹೋಗಿದ್ವಿ. ಮತ್ತು ಅಷ್ಟರೊಳಗೆ ಇನ್ನೊಬ್ಬ ಅಣ್ಣ ಅಲ್ಲೇ ಇರ್ತಾನೆ. ನಮ್ಮ ಧಾರವಾಡ ಒಳಗೆ ರೀ ನಮ್ಮ ಒಂದು 7-8 ಮನೆಯವ ರೀ, ಸ್ವಂತ ಅಂದ್ರೆ ಕಾಕನ ಮಕ್ಕಳ ಮನಿನೇ ಅವ. ಹಾಗಾಗಿ ನಾವು ಹೋದ ದಿವಸ ಸಾಯಂಕಾಲನೇ ನಮ್ಮ ಇನ್ನೊಬ್ಬ ಅಣ್ಣ, ದೊಡ್ಡಪ್ಪನ ಮಗ ಅಣ್ಣ ಅಶೋಕ್ ಅಣ್ಣ ಅಂತಿದ್ದಾನೆ, ಮತ್ತು ಅತ್ತಿಗೆ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಯೊಳಗೆ ಇಡ್ಲಿ ವಡಾ ಎಲ್ಲ ಟಿಫನ್ ಸೂಪರಾಗಿ ಆಗಿತ್ತು ರೀ. ಅವತ್ತಿನ ದಿವಸದ್ದು ಸ್ವಲ್ಪ ಕ್ಲಿಪ್ಸ್ ಹಾಕಿದೆ, ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಅವತ್ತು ಸಾಯಂಕಾಲ ಅವ್ರ ಮನೆಯೊಳಗೆ ಹೋಗಿ ಎಲ್ಲರೂ ಟಿಫನ್ ಮಾಡಿಕೊಂಡು ಬಂದ್ವಿ ನೋಡ್ರಿ. ಆ ವಿಡಿಯೋನ ನೀವೆಲ್ಲರೂ ನೋಡಿದ್ರಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಮುಂಜಾನೆ ರಂಗೋಲಿ ನೋಡ್ರಿ. ಟೈಮ್ 5 ಗಂಟೆ ಆಗ್ಯದ. ಮತ್ತು ಚಾತುರ್ಮಾಸದ್ದು ಪ್ರಶ್ನೆಗಳು, ದಾನ, ಅದು ಇದು ಇದೇ ಇರ್ತಾವೆ ಎವ್ರಿ ಇಯರ್. ನೀವು ಕೂಡ ನಮ್ಮ ಕೈಲಿ ಆದಷ್ಟು ಇವೆಲ್ಲ ಚಾತುರ್ಮಾಸ ಅನ್ರಿ, ಅಧಿಕ ಮಾಸ ಅಂತನ್ರಿ, ಇವೆಲ್ಲ ನಮಗೆ ಪುಣ್ಯವನ್ನು ಗಳಿಸ್ಲಿಕ್ಕೆ ಒಂದು ಭಾಳ ಒಂದು ಬೋನಸ್ ಇದು ಇದ್ದಂಗೆ ರೀ, ಎಕ್ಸ್ಟ್ರಾ. ಅದಕ್ಕೆ ಚಾತುರ್ಮಾಸದೊಳಗೆ ನಾ ಯಾವುದು ಪೂಜಾ ಹಿಡಿಲಿಕ್ಕತ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದಿನ ವಿಡಿಯೋದಾಗ. ಈಗ ಚಾತುರ್ಮಾಸ ಯಾವಾಗ ಪ್ರಾರಂಭ ಆಗ್ತದೆ ಎಲ್ರಿಗೂ ಗುರ್ತದ, ಆದರೂ ಕೂಡ ಒಂದು ಸರಿ ನಾವು ನೀವು ಡಿಸ್ಕಸ್ ಮಾಡಿಬಿಡೋಣ. ಇದೇ ತಿಂಗಳು ಜುಲೈ 25 ಶನಿವಾರ, ಅವತ್ತಿನ ದಿವಸ ದೇವಶಯನಿ ಏಕಾದಶಿ ಅದ. ಅವತ್ತಿನ ದಿವಸನೇ ಚಾತುರ್ಮಾಸ ಪ್ರಾರಂಭ ಆಗ್ತದೆ. ಅವತ್ತಿನ ದಿನ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ತೆರಳುತ್ತಾರೆ ಅಂಥೇಳಿ ಶಾಸ್ತ್ರಗಳೊಳಗೆ ನೀವು ನೋಡ್ತೀವಿ. ಮತ್ತು ಪ್ರಾರಂಭ ಆಗೋದು ಜುಲೈ 25 ಶನಿವಾರ 2026 ಇದೇ ತಿಂಗಳಾದ್ರೆ, ಮುಕ್ತಾಯ ಕಾರ್ತಿಕ ಶುಕ್ಲ ಪೂರ್ಣಿಮೆಯಂದು ಚಾತುರ್ಮಾಸ ಮುಕ್ತಾಯ ಆಗ್ತದೆ. ಈ 4 ತಿಂಗಳ ಕಾಲವನ್ನು ಅತ್ಯಂತ ಪವಿತ್ರ ಕಾಲ ಅಂಥೇಳಿ ಪರಿಗಣಿಸ್ತೀವಿ. ಮತ್ತು ಚಾತುರ್ಮಾಸ ಅಂದ್ರೇನು? ಚತುರ್ ಅಂತ ಅಂದ ತಕ್ಷಣನೇ 4 ಅಂತ ಗೊತ್ತಾಗ್ತದೆ. ಮಾಸ ಅಂತಂದ್ರೆ ತಿಂಗಳು. ಶ್ರಾವಣ, ಭಾದ್ರಪದ, ಅಶ್ವಯುಜ ಮತ್ತು ಕಾರ್ತಿಕ, ಈ 4 ತಿಂಗಳುಗಳನ್ನು ಒಟ್ಟಾಗಿ ಚಾತುರ್ಮಾಸ ಅಂಥೇಳಿ ಕರಿತೀವಿ. ಇದರ ಮಹತ್ವ ಬಹಳದ. ವರಾಹ ಪುರಾಣದ ಪ್ರಕಾರ ಈ ಅವಧಿಯಲ್ಲಿ ಮಾಡಿದ ಜಪ, ತಪ, ವ್ರತ, ಪೂಜೆ, ದಾನ, ಧರ್ಮ ಎಲ್ಲ ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ಅನಂತ ಪುಣ್ಯ ಲಭಿಸ್ತದೆ. ಮತ್ತು ಯೋಗ ನಿದ್ರೆಯ ವಿಶೇಷತೆ ಏನು? ಶ್ರೀ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರುವ ಈ ಸಮಯದಲ್ಲಿ ಭಕ್ತಿಯಿಂದ ಮಾಡಿದ ಆರಾಧನೆಯನ್ನು ಭಗವಂತ ವಿಶೇಷವಾಗಿ ಸ್ವೀಕರಿಸಿ ಕೃಪೆ ನೀಡುತ್ತಾನೆ. ಮತ್ತು ವ್ರತ ಮತ್ತು ಜಪ ಪ್ರತಿದಿನ ವಿಷ್ಣು ನಾಮಸ್ಮರಣೆ, ವಿಷ್ಣು ಸಹಸ್ರನಾಮ,
ಭಗವದ್ಗೀತೆ ಪಾರಾಯಣ ಅಥವಾ ಸರಳವಾಗಿ ನಮೋ ನಾರಾಯಣಾಯ ನಮಃ. ಗಂಡಸರು ಓಂ ಹಚ್ಚಬೇಕು, ಹೆಣ್ಮಕ್ಳು ಓಂ ಅನ್ನೋ ಹಂಗಿಲ್ಲ. ಮಂತ್ರ ಜಪ ಮಾಡಿದ್ರೂ ಮಹಾಪುಣ್ಯ ಬರ್ತದ. ದಾನದ ಮಹತ್ವ: ಅನ್ನದಾನ, ವಸ್ತ್ರದಾನ, ನೀರಿನ ದಾನ, ಗೋ ಸೇವೆ ಹಾಗೂ ಬಡವರಿಗೆ ಸಹಾಯ ಮಾಡುವುದರಿಂದ ಪಾಪಕ್ಷಯವಾಗಿ ಪುಣ್ಯ ಹೆಚ್ಚುತ್ತದೆ ಅಂಥೇಳಿ ಶಾಸ್ತ್ರಗಳು ಹೇಳ್ತಾವ. ಮತ್ತು ಪ್ರತಿನಿತ್ಯ ಈ 4 ತಿಂಗಳುಗಳ ಕಾಲ ತುಳಸಿ ಪೂಜೆ, ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಲಕ್ಷ್ಮೀನಾರಾಯಣರ ಕೃಪೆ ಆಗ್ತದೆ. ಮತ್ತು ದೀಪದಾನ: ಪ್ರತಿದಿನ ಸಂಜೆ ದೇವರ ಮುಂದೆ ದೀಪ ಹಚ್ಚುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ದೀಪದಾನ ಅಂದರೆ ಈಗ ಏಕಾದಶಿ ಹಚ್ತೀವಿ, ದ್ವಾದಶಿ ಕೊಡೋದು, ಅದನ್ನು ನೆಕ್ಸ್ಟ್ ಡೇಯಿಂದ ಮತ್ತೆ ದೇವ್ರ ಮುಂದೆ ಹಚ್ಚಿಡೋದು. ನೆಕ್ಸ್ಟ್ ದ್ವಾದಶಿಗೆ ಏಕಾದಶಿ ಅದನ್ನು ಸಂಕಲ್ಪ ಮಾಡಿಕೊಂಡು ದ್ವಾದಶಿಗೆ ಕೊಡೋದು. ಮತ್ತು ಇಲ್ಲಿ ಕೆಲವೊಂದು ನಿಯಮಗಳು: ಸಾತ್ವಿಕ ಆಹಾರ ಸೇವಿಸೋದು, ಕೋಪ ಕಡಿಮೆ ಮಾಡಿಕೊಳ್ಳೋದು, ಸುಳ್ಳು ಹೇಳಬಾರ್ದು, ಯಾರಿಗೂ ನೋವು ಕೊಡಬಾರ್ದು. ಭಕ್ತಿಯಿಂದ ನಾವು ಚಾತುರ್ಮಾಸದ ನಿಯಮಗಳನ್ನು ಪಾಲಿಸೋದು. ಮತ್ತು ಹಂಗೆ ಇನ್ನು ಮುಂದಿನದ್ರೊಳಗೂ ಮತ್ತು ಹಂಗೆ ಚಾತುರ್ಮಾಸದ್ದು ಡಿಸ್ಕಸ್ ಮಾಡೋಣಂತ. ಈಗೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಚಾತುರ್ಮಾಸ ಬಂತಂದ್ರೆ ಇನ್ನೂ ಒಂದು ಹೇಳ್ತೀನಿ ರೀ, ಯಾರೂ ತಪ್ಪು ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ 4 ತಿಂಗಳ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತರೋದಿಲ್ಲ, ಎಲ್ರಿಗೂ ಗುರ್ತದ. ಅದಕ್ಕೆ ನಮ್ಮ ಹುಡುಗರು ಇನ್ನು ಎಷ್ಟು ದಿವಸದ ಚಾತುರ್ಮಾಸ ಸ್ಟಾರ್ಟ್ ಆಗೋದು, ಅಷ್ಟ್ರಾಗೆ ನಾ ಅದನ್ನು ಮಾಡ್ಕೋತೀನಿ, ನಾ ಇದನ್ನು ಮಾಡ್ಕೋತೀನಿ. ಹಾಗಾಗಿ 1 ಪಾವು ಕೆಜಿ ನಿನ್ನೆ ತೊಗೊಂಡು ಬಂದಾರ್ರಿ, ಅದನ್ನೂ ಆಯ್ತ್ರೆ. ಮತ್ತು ನಮ್ಮ ಮನೆಯವರು ನಾವು ಧಾರವಾಡಕ್ಕೆ ಹೋದಾಗ ವಿಡಿಯೋ ನೋಡಿದ್ರು, ಬಂದ ಕೂಡಲೇ ಅಪ್ಲೋಡ್ ಮಾಡಿದ್ದು ಅವರು. ಮತ್ತು ನಮಗೂ ದಪಾಟಿ ಆಗಬೇಕು ಅಂತ ಹೇಳಿದರು. ಅದ್ರ ಸಲುವಾಗಿ ಇವತ್ತು ದಪಾಟಿ ಮಾಡ್ಲಿಕ್ಕತ್ತೀನಿ. ಎಲ್ಲರೂ ಒಂದು 3-4 ಕ್ವಶನ್ ಬಂದಿದ್ದು, ಇದು ಕರೆಕ್ಟ್ ಮೆಜರ್ಮೆಂಟ್ ಹೇಳ್ರಿ ಅಂತ ಹೇಳಿ. ಈಗ ನೋಡ್ರಿ, ನಾವು ಜೋಳದ ಹಿಟ್ಟು ಹೆಚ್ಚಿನ ಪ್ರಮಾಣನ್ಯಾಗ ಅಂದ್ರೆ ದೊಡ್ಡ ಗ್ಲಾಸಲ್ಲಿ ಒಂದು 4 ಗ್ಲಾಸು ಅಥವಾ ಸಣ್ಣ ಗ್ಲಾಸಲ್ಲಿ ಏನೋ ಯಾವುದೋ ಒಂದು ಮೆಜರ್ಮೆಂಟ್ 4 ಗ್ಲಾಸ್ ನಾವು ಜೋಳದ ಹಿಟ್ಟೆ ತಗೊಳುದ್ರಿ. ಮುಂದೆ 1 ಗ್ಲಾಸ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇವನ್ನ ಹಾಕ್ಕೊಳ್ಳೋದ್ರಿ. ಅದಕ್ಕೇನದ ಕೊತ್ತಂಬರಿ, ಕರಿಬೇವು, ಉಪ್ಪು, ಹಸಿಮೆಣಸಿನ್ಕಾಯಿ, ಹವೀಸ, ಜೀರಿಗೆ, ಅಜ್ವಾನ ಇವನ್ನೆಲ್ಲ ಪೇಸ್ಟ್ ಮಾಡಿ ಹಾಕ್ಬೇಕು ನೋಡ್ರಿ. ಮತ್ತು ಅಷ್ಟು ಮಾಡಿ ಬಿಸಿ ನೀರು ಹಾಕ್ಕೊಂಡು, ಯಾಕಂದ್ರೆ ಜೋಳದ ಹಿಟ್ಟು ಇರ್ತದಲ್ಲ, ನಾವು ಭಾಳ ದಿವಸ ಆದ್ಮೇಲೆ ಜೋಳದ ಹಿಟ್ಟು ಅದು ಮನೆಯೊಳಗೆ ಭಾಳ ದಿವಸ ಆದ್ಮೇಲೆ ಇದ್ರೆ ಅದು ಜಿಗಿ ಹೋಗಿರ್ತದೆ, ಹೆಸರು ಹಾಕ್ಕೊಳ್ಳೇಬೇಕು. ಅದಕ್ಕೆ ನಾ ಹೆಸರು ಹಾಕ್ಕೊಳಗತ್ತೀನಿ ರೀ. ನಮ್ಮ ಮನೆಯೊಳಗೆ 1 ತಿಂಗಳ ಮೇಲೆ ಆಯ್ತು ಹಾಕಿಸಿ. ಒಬ್ಬೊಬ್ರು ಜೋಳ ಜಿಗಿ ಇರ್ತಾವ, ಅವ್ರೇನದು ಸ್ವಲ್ಪ ಜಿಗಿ ಹಾಕ್ಕೊಂಡ್ರು ನಡೀತದ, ಅಂದ್ರೆ ಹೆಸರು ಸ್ವಲ್ಪ ಹಾಕ್ಕೊಂಡ್ರು ನಡೀತದ. ಈ ಕಡೆ ಸೈಡ್ ಏನದ ಬದ್ನಿಕಾಯಿ ರಸಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಅದೇ ಕಾಂಬಿನೇಷನ್ ಇಳಿಬೇಕಲ್ರಿ, ಮತ್ತು ಮನೆಯವರು ಬೇರೆ ಹೇಳ್ಯಾರ. ಹಾಗಾಗಿ 1 ಸೈಡ್ ಬದ್ನಿಕಾಯಿ ರಸಪಲ್ಯ, ಉಳ್ಳಾಗಡ್ಡಿನೂ ಹಾಕಿದ್ರೆ, ಬದ್ನಿಕಾಯಿನೂ ಒಂದು 5-6 ಬದ್ನಿಕಾಯಿ, 1-2 ಉಳ್ಳಾಗಡ್ಡಿ, 1-2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಎಲ್ಲ ಕರಿಬೇವು ಹಾಕಿ ಉಳ್ಳಾಗಡ್ಡಿ ಮತ್ತು ಬದ್ನಿಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೆ ಅವನ್ನೆಲ್ಲ ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ತಾಳಿಸಿ ಈಗೇನದ ಕುದಿಲಿಕ್ಕೆ ಇಟ್ಟೀನಿ. ಅದರೊಳಗೆ ಹುಣಸೆ ಹಣ್ಣಿನ ಹುಳಿ ಹಾಕೀನಿ, ಇನ್ನು ಒಂದಿಷ್ಟು ಬೆಲ್ಲನೂ ಹಾಕೀನಿ, ಮತ್ತು ಸ್ವಲ್ಪ ಶೇಂಗಾ ಪುಡಿ ಹಾಕಿ 1-2-3 ಕುದಿಸಿ ಒಂದಿಷ್ಟು ಕೊತ್ತಂಬರಿ ಹಾಕಿ ತೆಗೆದ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಬದ್ನಿಕಾಯಿ ರಸಪಲ್ಯ ರೆಡಿ ಆಗ್ತದೆ. ಅದ್ರ ಜೊತೆ ಈಗ ದಪಾಟಿಗೆ ಹೆಸರು ಹಾಕ್ಕೊಂಡು ದಪಾಟಿನೂ ಬಡ್ದು ತೆಗೆದ್ಬಿಡ್ತೀನಿ ನೋಡ್ರಿ. ನೀವು ಕೂಡ ದಪಾಟಿ ಮನೆಯೊಳಗೆ ಇಳಿಸ್ರಿ. ಮತ್ತು ದಪಾಟಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ನೋಡ್ರಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮೊನ್ನೆ ನಮ್ಮ ಧಾರವಾಡ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ಟರು, ದಪಾಟಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟರು. ಮತ್ತು ಊರಿಗೆ ಅದು ಹೋಗ್ಲಿಕ್ಕೆ ಭಾಳ ಚಲೋ ರೀ, ಇವು ಕಟ್ಕೊಂಡು ಹೋಗ್ಲಿಕ್ಕೆ. ಸುಮ್ಮನೆ ಹೊರಗಿಂದು ಅದು ಆದಷ್ಟು ಹೊರಗಿಂದು ಕಡಿಮೆ ಮಾಡೋದು, ಅನಿವಾರ್ಯ ಇದ್ದಾಗ ತಗೊಳ್ಳೋದು ತಿನ್ನೋದು ಪ್ರಶ್ನೆ ಇಲ್ಲ. ಆದ್ರೆ ಆದಷ್ಟು ನಾವು ಏನೇ ಇದ್ರೂ ಹೊರಗಿನ ತಿನ್ನಬಾರ್ದಪ್ಪ ಅಂತ ಅನ್ಕೊಂಡೇ ಹೋಗುದು ನೋಡ್ರಿ. ಅಷ್ಟು ಮಿರಾಗಿ ತಿನ್ನಲೇಬೇಕಾಗಿ ಬಂತು ಅಂತಂದ್ರೂ ಸತೇಕ ಫ್ರೆಶ್ ಇದ್ದಲ್ಲೇ ಮತ್ತು ಭಕ್ರಿ, ಚಪಾತಿ ಅಂಥವೇ ತೊಗೊಂಡು ತಿನ್ನೋದು ಭಾಳ ಒಳ್ಳೆಯದು. ಆದಷ್ಟು ಇವೇನು ಉಳಿದೆಲ್ಲ ಏನೇನೋ ಅಂತಾರಲ್ರಿಪ್ಪ, ನನಗಂತೂ ಖರೆ ಒಂದೂ ಸರಿ ನಾ ಟೇಸ್ಟ್ ನೋಡಿಲ್ಲ. ಪಿಜ್ಜಾ, ಬರ್ಗರ್ ಅಂಥವು ಅವನ್ನ ನೋಡಿದ್ರೆ ಅನಿಸ್ತದೆ ಎಲ್ಲ ಮೈದಾ ಹಿಟ್ಟಿನಿಂದ ಮಾಡಿರ್ತಾರೆ. ಅನ್ಹೆಲ್ದಿ ಅನ್ನೋದು ನಮ್ಗೆ ಗೊತ್ತಿದ್ರೂ ಕೂಡ ತಿಂತೀವಿ. ತಿಂದು ಬ್ಯಾಡದ ರೋಗಗಳನ್ನೆಲ್ಲ ಮೈಯೊಳಗೆ ತರ್ಕೋತೀವಿ. ಅದಕ್ಕೆ ಆದಷ್ಟು ಅವನ್ನ ಮಕ್ಕಳಿಗೂ ಕೂಡ ಟೇಸ್ಟ್ ಹಚ್ಚಲಿಕ್ಕೆ ಹೋಗ್ಬೇಡ್ರಿ. ಒಂದ್ಸರಿ ನಾವು ಟೇಸ್ಟ್ ಹಚ್ಚಿದ್ವಿ ಅಂತಂದ್ರೆ
ಅದು ಬೇಕೇ ಅನ್ನಿಸ್ತದೆ. ಶೇಂಗಾ ಉಂಡೆ ಇಂಥವೆಲ್ಲ ಮಕ್ಕಳಿಗೆ ಆದಷ್ಟು ಅವನ್ನೇ ಟೇಸ್ಟ್ ಹಚ್ಚೋದು, ಚಿಕ್ಕಿ ಕೊಡಿಸೋದು. ಅಂಗಡಿ ಒಳಗಿನ ಕೊಡಿಸಿದ್ರು ಕೂಡ ಚಿಕ್ಕಿ ಅಂಥವು ಕೊಡಿಸುತ್ತು ಬಹಳ ಒಳ್ಳೆಯದು ಅಂತ ನಂದು ಒಪಿನಿಯನ್. ನಿಮಗೂ ಅದ್ರ ನನಗಿಂತ ಹೆಚ್ಚು ಗೊತ್ತಿರ್ತದೆ, ಅದ್ರ ಸುಮ್ಮನೆ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಈಗ ನೋಡ್ರಿ ಫಾಸ್ಟಾಗಿ ದಪಾಟಿ ಇಳಿಲಿಕತ್ತಾವ. ಇದು ಸೇಮ್ ಅಕ್ರಿ ಐತಿ. ಈಗ ಒಬ್ಬೊಬ್ರು ಲಟ್ಟಿಶ್ ಮಾಡ್ಕೊಂತಾರೆ. ಲಟ್ಟಿಶ್ ಮಾಡ್ಲಿಕ್ಕೆ ಸ್ವಲ್ಪ ಏನದ ಫುಲ್ ಹೆಸರೊಳಗೆ ಇದನ್ನ ಹಾಕೋಬೇಕು. ಹಾಕಿ ಕೊಡ್ಲೇನ್ರಿ ಒಂದು ಪ್ಲೇಟ್ ತೊಗೊಬರ್ರಿ. ನೋಡಿದ್ರಲ್ಲ ಇವತ್ತಿನ ದಪಾಟಿ ಮತ್ತು ಬದ್ನಿಕಾಯಿ ರಸಪಲ್ಯ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗದಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ.